ನಮಸ್ಕಾರ. ಯಜ್ಞಮಲ್ಕಿ ಅಷ್ಟು ಮತ್ತು ಅಷ್ಟು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಕ್ರಿಕೆಟ್ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ. ಕಾರಣ ಇವತ್ತಿನ ಒಂದು ದಿನ IPL ಫೈನಲ್ ಮ್ಯಾಚು 7:15 ಸ್ಟಾರ್ಟ್ ಆಗುತ್ತೆ. RCB ಮತ್ತು GT ತಂಡಗಳು ಎದುರಾಳಿಗಳಾಗಿ ಸ್ಪರ್ಧೆಗೆ ಬರುತ್ತೆ. ಈ ಒಂದು ತಂಡಗಳಲ್ಲಿ RCB ಗೆಲ್ಲುತ್ತಾ ಅಥವಾ GT ಗೆಲ್ಲುತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಹವಾಗಿದೆ. ಕಾರಣ ಇಲ್ಲಿನ ಒಂದು ಕ್ರಿಕೆಟ್ ಲೆಕ್ಕಾಚಾರದಲ್ಲಿ ನೋಡಿದಾಗ RCB ತಂಡನೂ ತುಂಬ ಸ್ಟ್ರಾಂಗ್ ಆಗಿದೆ, ಅದೇ ರೀತಿ GT ತಂಡನೂ ತುಂಬ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ, ಎಲ್ಲರೂ ನೋಡ್ತಾ ಇದೆ. ಆದರೆ ಒಬ್ಬರು ಗೆಲ್ಲೇಬೇಕು, ಒಬ್ಬರು ಸೋಲ್ಲೇಬೇಕಂತಕ್ಕಂಥದ್ದು ನಿಯಮ. ಯಾರು ಎಷ್ಟೇ ಉತ್ತಮ ಪ್ರದರ್ಶನವನ್ನು ಕೊಟ್ಟರೂ ಸಹ ಗೆಲುವು ಸೋಲು ಗೆಲ್ಲುವಂತಕ್ಕಂಥದ್ದು ಸಾಮಾನ್ಯ. ಇಂದಿನ ಈ ಒಂದು ಫಲಿತಾಂಶ ಅಂತಕ್ಕಂಥದ್ದು ಯಾರಿಗೆ ಹೆಚ್ಚಿನ ಲಾಭವಾಗಿ ವರವಾಗಿ ಬರುತ್ತೆ ಅಂತಕ್ಕಂಥದ್ದು ಮುಖ್ಯ. ಕಾರಣ ಈ ಫೈನಲ್ ಮ್ಯಾಚ್ ಅಂತಕ್ಕಂಥದ್ದು ಕೋಟ್ಯಾಂತರ ಜನರು ನೋಡ್ತಕ್ಕಂಥ ಒಂದು ಕ್ರಿಕೆಟಿನ ಒಂದು ಮ್ಯಾಚ್ ನೋಡ್ತಾ ಇದ್ದೇವೆ. ಎಲ್ಲರಿಗೂ ಕುತೂಹಲವಾಗಿದೆ, RCB ಗೆಲ್ಲುತ್ತಾ ಅಥವಾ GT ತಂಡಗಳು ಗೆಲ್ಲುತ್ತಾ ಅಂತಕ್ಕಂಥದ್ದು. ಸಾಕಷ್ಟು ಜನರ ಒಂದು ಅಭಿಪ್ರಾಯ RCB ತಂಡ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಅದು ಗೆಲ್ಲುತ್ತೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. ಅದೇ ರೀತಿ GT ತಂಡವೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ, ಅದು ಗೆಲ್ಲುತ್ತೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಇದೆ. ಒಟ್ಟಾರೆಯಾಗಿ ಇಲ್ಲಿ ಎರಡೂ ತಂಡಗಳು ತುಂಬ ಬಲಿಷ್ಠವಾಗಿ ಪ್ರದರ್ಶನವನ್ನು ಕೊಡ್ತಾ ಇದೆ ಅನ್ನತಕ್ಕಂಥದ್ದು ಒಪ್ಕೋಬೇಕು. RCB ಒಂದು ಪರ್ಫಾರ್ಮೆನ್ಸು ಕಳೆದ ಒಂದು 2-3 ಮ್ಯಾಚುಗಳನ್ನು ನೋಡಿದಾಗ ಒಳ್ಳೆಯ ರನ್ ರೇಟನ್ನು ಮಾಡಿ ಎದುರಾಳಿ ತಂಡಗಳಲ್ಲಿ ವಿಜಯವನ್ನು ಸಂಪಾದನೆ ಮಾಡಿದ್ದಾರೆ. ಅದೇ ರೀತಿ GT ತಂಡವನ್ನು ನಾವು ಲೆಕ್ಕ ನೋಡಿದಾಗ ಆ ತಂಡಗಳು ಸಹ ಒಳ್ಳೆಯ ಸ್ಕೋರನ್ನು ಮಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿದೆ. ಇವತ್ತಿನ ಒಂದು ದಿವಸ ಫೈನಲ್ ಮ್ಯಾಚ್. ಈ ಫೈನಲ್ ಮ್ಯಾಚಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತಕ್ಕಂಥದ್ದು ತುಂಬ ವಿಶೇಷ. ಒಟ್ಟಾರೆಯಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿ ನೋಡಿದಾಗ ಜ್ಯೋತಿಷ್ಯ ಆಗ್ಬೋದು ಅಥವಾ ನ್ಯೂಮರಾಲಜಿ ಆಗ್ಬೋದು, ಈ ಒಂದು ಲೆಕ್ಕಾಚಾರದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ನೋಡಿದಾಗ RCB ತಂಡ ವಿಜಯದ ಪತಾಕೆಯನ್ನು ಹಾರಿಸುತ್ತೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ಜ್ಯೋತಿಷದ ಪ್ರಕಾರವಾಗಿ ಅಥವಾ ನ್ಯೂಮರಾಲಜಿಯ ಒಂದು ಪ್ರಕಾರವಾಗಿ ನೋಡಿದಾಗ ಸಾಕಷ್ಟು ಅನುಕೂಲಗಳು RCB ತಂಡಕ್ಕೆ ಸಿಗುತ್ತೆ ಅಂತಕ್ಕಂಥದ್ದು ನೋಡಬಹುದು. ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ 220ರಿಂದ 230 ರನ್ಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂಥೇಳಿ ಹೇಳ್ಬೋದು. ಇವತ್ತಿನ ಒಂದು ದಿವಸ 7:30 ಸಮಯಕ್ಕೆ ಈ ಒಂದು ಮ್ಯಾಚು ಪ್ರಾರಂಭ ಆಗ್ತಕ್ಕಂಥ ಸಮಯ. ಇನ್ನು ಕೇವಲ 2 ಗಂಟೆಗಳ ಸಮಯ ಉಳಿದಿರೋದ್ರಿಂದ ಯಾವ ತಂಡ ಗೆಲ್ಲುತ್ತೆ ಅವರಿಗೆ ಈ IPL ಕಪ್ಪನ್ನು ಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತೀವಿ. ಆ ಒಂದು ಫಲಿತಾಂಶದ ಎದುರು ನೋಡ್ತಕ್ಕಂಥ ಒಂದು ಕುತೂಹಲ ಅಂತಕ್ಕಂಥದ್ದು ಎಲ್ಲರೂ ಕಾದು ಕುಳಿತಿದ್ದಾರೆ. ನಮ್ಮ ಈ ಲೆಕ್ಕಾಚಾರದ ಪ್ರಕಾರ RCB ತಂಡ ವಿಜಯದ ಮಾಲೆಯನ್ನು ಹಾಕಿಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ನೋಡೋಣ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ RCB ಗೆಲ್ಲುತ್ತಾ GT ಗೆಲ್ಲುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ
ಆರ್ ಸಿ ಬಿ ಗೆಲ್ಲುತ್ತಾ ಅಥವಾ ಜಿ ಟಿ ಗೆಲ್ಲುತ್ತಾ ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಶೇರನ್ನು ಮಾಡಿ. ನನ್ನ ಪ್ರಕಾರ, ನಮ್ಮ ಲೆಕ್ಕಾಚಾರದ ಪ್ರಕಾರ, ನನ್ನ ಪ್ರಕಾರ ಅಂದರೆ ನಮ್ಮ ಲೆಕ್ಕಾಚಾರ ಜ್ಯೋತಿಷ್ಯ ನ್ಯೂಮರಾಲಜಿ ಪ್ರಕಾರ ಲೆಕ್ಕ ಹಾಕಿ ನೋಡಿದಾಗ ಆರ್ ಸಿ ಬಿಗೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಇರೋದರಿಂದ ಅವಕಾಶಗಳು ಒದಗಿ ಬರುತ್ತೆ ಆರ್ ಸಿ ಬಿಗೆ ಕಪ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ವಿಜಯದ ಮಾಲೆ ಆರ್ ಸಿ ಬಿಗೆ ಆಗುತ್ತೆ ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ನಮ್ಮ ಭರವಸೆ ಇದೆ. ನೋಡೋಣ, ಕಾಮೆಂಟನ್ನು ಮಾಡಿ. ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತೆ, ಆರ್ ಸಿ ಬಿ ಗೆಲ್ಲುತ್ತಾ, ಜಿ ಟಿ ಗೆಲ್ಲುತ್ತಾ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ. ಇಂದಿನ ಒಂದು ಫಲಿತಾಂಶ ಯಾವ ರೀತಿ ಯಾರಿಗೆ ವರದಾನವಾಗುತ್ತೆ, ಆರ್ ಸಿ ಬಿಗೆ ಆಗುತ್ತಾ, ಜಿ ಟಿಗೆ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ನಮಸ್ಕಾರ.